ಇಲ್ಲಿ ಮತ್ತೆ ವಿದ್ವಾನ್ ಶ್ರೀ ಪ್ರಸನ್ನಾಚಾರ್ಯರು ದಿವಾನರಾದಂಥ ಪುತ್ತಿಗೆ ಮಠ ದಿವಾನರಾದಂಥ ಶ್ರೀ ಆಚಾರ್ಯರನ್ನು ಕರೀತಾ ಇದ್ದೀನಿ ವೇದಿಕೆಗೆ. ಅವರು ಒಂದು ಇಲ್ಲಿರುವಂಥ ಎಲ್ಲ ಅಭ್ಯಾಗತರನ್ನ ಎಲ್ಲರೂ ಪರಿಚಯ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಶಿಷ್ಯರಾಗಿರ್ತಕ್ಕಂತಹ ಸುಶೀಂದ್ರ ತೀರ್ಥ ಶ್ರೀಪಾದರ ಚರಣ ಕಮಲಗಳಿಗೆ ಕೂಡ ನಮಸ್ಕರಿಸ್ತಾ, ಇವತ್ತು ನಾವು ಎಲ್ಲರೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಇದ್ದೇವೆ. ನಮ್ಮ ಜೀವನದಲ್ಲಿ ಬಹಳ ಅಪೂರ್ವವಾದ ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಅಂತಹ ಒಂದು ಮಹಾತ್ಮರನ್ನು ನೆನಪಿಸುವಂತಹ ಅವರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಆದ್ದರಿಂದ ಇದು ಕೂಡ ಒಂದು ನಮ್ಮ ಜೀವನದ ಒಂದು ಸಂತಸದ ಪೂರ್ವ ಕ್ಷಣವಾಗಿರುತ್ತದೆ. ನಿಮಗೆಲ್ಲರಿಗೂ ತಿಳಿದಂತೆ ನಾವೆಲ್ಲರೂ ಇವತ್ತು ಸೇರಿದ್ದು ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ 90ರ ವಿಶ್ವ ನಮನ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಆಚಾರ್ಯರ 90ನೇ ವರ್ಷದ ಜನ್ಮೋತ್ಸವದ ಈ ಕಾರ್ಯಕ್ರಮವನ್ನು ಅವರ ಶಿಷ್ಯರೆಲ್ಲ ಸೇರಿ ಎಲ್ಲೆಲ್ಲಿ ಆಚಾರ್ಯರ ಬಂದು ಹೋಗಿದ್ದಾರೆ, ನಡೆದಿದ್ದಾರೆ, ನುಡಿದಿದ್ದಾರೆ ಅಲ್ಲಿ ಎಲ್ಲ ಕೂಡ ಈ ಕಾರ್ಯಕ್ರಮವನ್ನು ಮಾಡಬೇಕು. ತನ್ಮೂಲಕ ಈ ಜ್ಞಾನ ಪ್ರಸಾರದ ಒಂದು ನೆನಪು ಮತ್ತು ಅದರಿಂದ ನಾವು ಪ್ರಯೋಜನವನ್ನು ಪಡೆಯುವ ಹಾಗೆ ಆಗಬೇಕೆಂಬುದ ಒಂದು ಒಳ್ಳೆಯ ಮಹಾ ಉದ್ದೇಶದಿಂದ ನಮ್ಮ ಬನ್ನಂಜೆಯ ಪ್ರತಿಷ್ಠಾನ ವೀಣಾ ಬನ್ನಂಜೆಯರು ಮತ್ತು ಅವರ ಸಂಘಟಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು 1 ವರ್ಷ ಪೂರ್ತಿ ಮಾಡಲಿಕ್ಕೆ ಅವರು ಸಿದ್ಧರಾದಾಗ ಪೂಜ್ಯ ಶ್ರೀಪಾದರು ಅವರ ಬಳಿ ಹೇಳಿದರು, ನಮ್ಮ ಆಚಾರ್ಯರು ನಮ್ಮ ಸೊತ್ತು, ನಮ್ಮ ಈ ಜ್ಞಾನ ಪರಂಪರೆಯ ಒಂದು ಸೊತ್ತು. ಅವರ ಕಾರ್ಯಕ್ರಮ ಬರೀ ದೇಶಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಯಾಕಂದರೆ ಅವರು ವಿಶ್ವಾದ್ಯಂತ ಕೂಡ ಸಂಚಾರ ಮಾಡಿದ್ದಾರೆ, ವಿಶ್ವಾದ್ಯಂತ ಶಿಷ್ಯರನ್ನು ಸಂಪಾದನೆ ಮಾಡಿದ್ದಾರೆ. ಹಾಗಾಗಿ ನೀವು ತಿಳಿದಾಗ ರಷ್ಯಾದಲ್ಲಿ ಅವರ ಮೊನ್ನೆ ತಾನೇ ನಮ್ಮ ಒಂದು ಕಾರ್ಯಕ್ರಮ ನ್ಯೂಜೆರ್ಸಿಯಲ್ಲಿ ಆದಾಗ ಅವರ ಒಂದು ಕೃತಿ ಅದನ್ನು ಬೇದೋಜ್ಜೀವನ ಕಾರ್ಯಕ್ರಮ ಆ ಕೃತಿಯ ಒಂದು ಲೋಕಾರ್ಪಣೆ ಕೂಡ ಆಯಿತು. ಅಂದರೆ ಆಗ ಅವರು ಪಾಠ ಮಾಡಿರ್ತಕ್ಕಂಥ ಸಂಸ್ಕೃತದಲ್ಲಿ ಅದು ಪಾಠ ಆಗದ ಒಂದು ವಿಷಯ ಬಹಳ ಸುಂದರವಾಗಿರ್ತಕ್ಕಂಥ, ನಾವು ಕಾಳಿದಾಸ, ಬಣಭಟ್ಟ ಇಂತಹ ಅವರ ವಾಕ್ಶೈಲಿಯನ್ನು ನೋಡಿದ ರೀತಿಯಲ್ಲಿ ಅವರು ಮಾತಾಡ್ಕೊಂಡು ಹೋಗಿದ್ದಾರೆ, ಪ್ರವಚನ ಮಾಡಿದ್ದಾರೆ, ಪಾಠ ಮಾಡಿದ್ದಾರೆ. ಅದನ್ನು ಸೆರೆ ಹಿಡಿದು ಒಂದು ದೊಡ್ಡ ಉಪಕಾರ ಮಾಡಿದ್ದಾರೆ. ನೋಡಿ, ನಮ್ಮ ವೆಸ್ಟರ್ನ್ ವಿದ್ವಾಂಸರು ಏನು ಇದ್ದರೂ ಕೂಡ ಅದನ್ನು ಸಂಗ್ರಹ ಮಾಡುವ ಬುದ್ಧಿ ಇದ್ದದ್ರಿಂದ ಆ ಒಂದು ರೆಕಾರ್ಡನ್ನು ಜೋಪಾನವಾಗಿ ಅದು ನಮ್ಮ ಕೈ ಸೇರಿದ್ರಿಂದ, ಪ್ರತಿಷ್ಠಾನದ ಕೈ ಸೇರಿದ್ರಿಂದ ಆ ಬೇದೋಜ್ಜೀವನ ಮತ್ತು ಅಪೂರ್ವ ಗ್ರಂಥ ಮೊನ್ನೆ ಲೋಕಾರ್ಪಣೆ ಆಯಿತು. ಇಂತಹ ಒಂದು ಆಚಾರ್ಯರ ಅನೇಕ ವಿಷಯಗಳು ಎಲ್ಲ ಕಡೆಯವರು ಜ್ಞಾನ ಪ್ರಸಾರವನ್ನು ಮಾಡಿದ್ದಾರೆ. ಆಚಾರ್ಯರ ಜೀವನ ನಾವು ಯಾಕೆ ನೆನೆಯಬೇಕು ಅಂತ ಹೇಳಿದರೆ, ಉತ್ತಮ ಶ್ಲೋಕ ಶಿಖಾಮಣಿಯ ಮನೋವಿಶುದ್ಧಿ ಚರಿತಾನವಾದ ಅಂತೇಳಿ ಶ್ರೀ ಮಧ್ವೀರ್ಯದಲ್ಲಿ ಬರ್ತದೆ. ಒಳ್ಳೆ ಕೆಲಸ ಜ್ಞಾನ ಪ್ರಸಾರ ಮಾಡಿರ್ತಕ್ಕಂತಹ ಮಹನೀಯರ ನಮಗೆ ಭಗವಂತನನ್ನು ಕಾಣಿಸಲಿಕ್ಕೆ ನಮಗೆ ಗುರುಗಳಾಗಿ ಮುಂದೆ ಬಂದವರ ಏನು ಚರಿತ್ರೆ ಕೂಡ ಚೂರು ಕೇಳಿದ್ರು ಸಾಕು, ಮನೋವಿಶುದ್ಧಿ ಚರಿತಾನ, ಮನಸ್ಸು ಸಂಪೂರ್ಣವಾಗಿ ನಿರ್ಮಲ ಆಗುತ್ತೆ ಅಂತೇಳಿ. ಹಾಗಾಗಿ ಬನ್ನಂಜೆಯವರು ಮಾಡಿದ ಕೆಲಸ ಅವರು ತದ್ದಿತಪಃ ಅಂತೇಳಿ ಇಡೀ ಜೀವನ ಪೂರ್ತಿ ಜ್ಞಾನದ ಕಾರ್ಯಕ್ರಮ, ತಾನು ಬಂದ ಉದ್ದೇಶವನ್ನು 100%, 100% ಸರಿಯಾಗಿ ಅದನ್ನು ಅವರು ಅಧ್ಯಾಪನ, ಪಾಠ ಪ್ರವಚನದಲ್ಲಿ ಅವರ ಜೀವನವನ್ನು ಸವೆದವರು. ಹಾಗೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದ ಈ ಕಾಲದಲ್ಲಿ ಅವರು ತೋರಿಸಿದವರು. ಹಾಗೆ ನಮಗೆ ವಸಿಷ್ಠ ಅಥವಾ ವಿಶ್ವಾಮಿತ್ರರು ಅಥವಾ ವೇದವ್ಯಾಸರು ಇವರನ್ನೆಲ್ಲ ನಾವು ನೋಡಬೇಕು, ಅಥವಾ ನಾವು ಕಥೆಯಲ್ಲಿ ಕೇಳಿದಾಗ ಅಂಥವರು ಹೇಗೆ ಜ್ಞಾನದ ಒಂದು ಇದನ್ನು ನಿರರ್ಗಳವಾಗಿ ಮಾಡ್ತಾರೆ ಅಂತ ನಾವು ಕಥೆಯಲ್ಲಿ ಮಹಾಭಾರತದಲ್ಲಿ ನೋಡಬೇಕಾದ್ರೆ ಅದನ್ನು ನಾವು ಒಂದು ಸ್ಯಾಂಪಲ್ ನೋಡಬೇಕಾದ್ರೆ ಬನ್ನಂಜೆಯವರನ್ನು ನೋಡ್ಬೋದಿತ್ತು. ಅಂತ ನಮ್ಮ ಎದುರುಗಡೆ ಅವರು ಇದ್ದು ನಮ್ಮನ್ನು ಬೆಳಗಿಸಿದವರು, ನಮ್ಮೆಲ್ಲರೂ ಕೂಡ ಈ ಜ್ಞಾನದ ಒಂದು ಪರಂಪರೆಗೆ
ನಮ್ಮನ್ನು ಮುನ್ನಡೆಸೋಕ್ಕೆ ಅವರು ಕೈ ಹಿಡಿದು ಹೇಳ್ಬೋದು, ನಮ್ಮನ್ನು ಮುಂದೆ ಹೆಜ್ಜೆ ಇಡುವಂತೆ ಮಾಡಿದರು. ಅಂತಹ ಬನ್ನಂಜಿಯವರ ಈ ವಿಶ್ವನವನ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀಪಾದರು ಹೇಳಿದರು, ನಮ್ಮ ಒಂದು ತತ್ವಜ್ಞಾನ ಪ್ರಚಾರಕ್ಕೆ ಇಲ್ಲಿ ವಿಶ್ವಾದ್ಯಂತ ಏನು ಸ್ವಾಮೀಜಿಯವರು ಕೃಷ್ಣ ಭಕ್ತಿ ಪ್ರಚಾರಕ್ಕೋಸ್ಕರ ಎಲ್ಲ ಕಡೆ ಕೃಷ್ಣ ಮಂದಿರಗಳನ್ನು ಮಾಡಿದ್ದಾರೆ, ಅದನ್ನು ಸಂಪೂರ್ಣವಾಗಿ ಬೆನ್ನು ತಟ್ಟಿ ನಮ್ಮನ್ನೆಲ್ಲರನ್ನು ಕೂಡ ಪ್ರೋತ್ಸಾಹ ಮಾಡಿದವರು ಬನ್ನಂಜಿ ಗೋವಿಂದಾಚಾರ್ಯರು. ಅವರು ಅಷ್ಟು ಮಾತ್ರವಲ್ಲ, ಇಲ್ಲಿಯೂ ಮತ್ತು ನಮ್ಮ ಹಲವು ಕಡೆ ಶಾಖೆಗಳಲ್ಲಿ ಅವರು ಬಂದು ಪ್ರವಚನವನ್ನು ಕೂಡ ನೀಡಿದ್ದಾರೆ. ವಿಶೇಷವಾಗಿ ಇಲ್ಲಿ ರಾಮಾಯಣದ ಬಗ್ಗೆ ನಮ್ಮ ಈ ಹ್ಯೂಸ್ಟನ್ ಮಹಾನಗರದ ಈ ಪವಿತ್ರವಾಗಿರ್ತಕ್ಕಂಥ ಕೃಷ್ಣ ಬೃಂದಾವನದಲ್ಲಿ ರಾಮಾಯಣದ ಬಗ್ಗೆ ಕೂಡ ಪ್ರವಚನವನ್ನು ಮಾಡಿದ್ದಾರೆ. ಸ್ಯಾನೋಜೆಯ ಮಠದಲ್ಲಿ ಭಾಗವತ ಪ್ರವಚನ ಮಾಡಿದ್ದಾರೆ, ಫೀನಿಕ್ಸ್ನಲ್ಲಿ ಮಾಡಿದ್ದಾರೆ. ನ್ಯೂ ಜೆರ್ಸಿಯಲ್ಲಿ ಕೃಷ್ಣ ಮಂದಿರದ ಪ್ರತಿಷ್ಠಾಪನೆ ಸಮಯದಲ್ಲೇ ಅವರು ಇದ್ದು ಆ ಕಾರ್ಯಕ್ರಮವನ್ನು ಹರಿಸಿದ್ದಾರೆ. ಹಾಗಾಗಿ ಆಚಾರ್ಯರಿಗೂ ಕೃಷ್ಣ ಬೃಂದಾವನಗೂ ಆಚಾರ್ಯರಿಗೂ ಮುತ್ತಿಗೆ ಮಠಕ್ಕೂ ಆಚಾರ್ಯರಿಗೂ ಮುತ್ತಿಗೆ ಮಠದ ಎಲ್ಲ ಈ ಒಂದು ಜ್ಞಾನ ಪ್ರಚಾರದ ಕಾರ್ಯಕ್ರಮಗಳಿಗೆ ಬಹಳ ಬಹಳ ನಂಟಿದೆ. ಹಾಗಾಗಿ ಪೂಜ್ಯ ಶ್ರೀಪಾದರು ಈ ಕಾರ್ಯಕ್ರಮವನ್ನು ವಿಶ್ವಾದ್ಯಂತ ವಿಸ್ತರಿಸುವಾಗ ವಿಶ್ವ ನಮನ ಅಂತ ಹೇಗೂ ನೀವು ಇಟ್ಟಿದ್ದೀರಿ. ಹಾಗಾಗಿ ನಮ್ಮ ಎಲ್ಲ ಮಠದಲ್ಲಿ ಕೂಡ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಅವರು ಆದೇಶ ಮಾಡಿದರು. ಹಾಗೆ ನಮ್ಮ ವೀಣಾ ಬನ್ನಂಜಿಯವರು, ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಇವರ ಸಂಪೂರ್ಣವಾದ ಇಲ್ಲಿಯೇ ನಮ್ಮ ಈ ಕಾರ್ಯಕ್ರಮವನ್ನು ನಮಗೆ ಅವರು ಅದನ್ನು ಮಾರ್ಗದರ್ಶನ ಮಾಡಿ ಮತ್ತು ಈ ಕಾರ್ಯಕ್ರಮ ಚಂದ ಆಗುವಂತೆ ಅವರು ದೊಡ್ಡ ವಿದ್ವಾಂಸರನ್ನೇ ನಮ್ಮ ವೀಣಾ ಬನ್ನಂಜಿಯವರು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಹೀಗೆ ವಿಶ್ವ ನಮನ ಕಾರ್ಯಕ್ರಮದ ಒಂದು ಎಲ್ಲ ಕಾರ್ಯಕ್ರಮಗಳು ಸಂಕ್ಷಿಪ್ತವಾಗಿ ಇಲ್ಲಿ ನ್ಯೂ ಜೆರ್ಸಿಯಲ್ಲಿ ಆಯಿತು, ಹಾಗೂ ಈಗ ಹ್ಯೂಸ್ಟನ್ನಲ್ಲಿ ಆಗುತ್ತೆ. ನಾಳೆ ನಮ್ಮ ಫೀನಿಕ್ಸ್ನ ಮಠದಲ್ಲಿ ಕೂಡ ಆಗುತ್ತೆ. 23ನೇ ತಾರೀಕಿಗೆ ಸ್ಯಾನೋಜೆಯಲ್ಲಿ ಕೂಡ ಆಗ್ತಾ ಇದೆ. ಇದೊಂದು ರೀತಿಯಲ್ಲಿ ಅಲ್ಲಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಗಬೇಕಾಗಿದೆ, ಆದರೆ ಸಮಯದ ಅಭಾವ ಇರುತ್ತದೆ. ಮತ್ತೆ ಬಂದ ಎಲ್ಲ ಅವರೆಲ್ಲರೂ ಕೂಡ ನಮ್ಮ ಗುರುರಾಜ್ ಕರ್ಜಿಗೆಯವರನ್ನು ನಾವು ಹಿಡಿದಿಟ್ಕೊಳ್ಬೇಕಾದ್ರೆ ಬಹಳ ಶ್ರಮ ಇದೆ. ಹಾಗಾಗಿ ಅವರನ್ನು ಒಂದು ವಾರದಲ್ಲಿ ನಾವು ಅವರನ್ನು ಎಲ್ಲಿಯೂ ಪ್ರಾಯ ಅವರಿಗೆ ಈ ರೀತಿಯಾದ ಒಂದು ಅನುಭವ ಇದೆ ಅವರ ಇದರಲ್ಲಿ ಇರಬೇಕು. ಯಾಕಂದರೆ ಅವರು ಎಷ್ಟು ಬ್ಯುಸಿಯಾಗಿರ್ತಾರೆ, ಎಷ್ಟು ಅವರು ಪ್ರವಚನಗಳಲ್ಲಿ ಅಧ್ಯಯನ ಎಲ್ಲ ಕ್ಷೇತ್ರಗಳಲ್ಲಿ, ಎಷ್ಟು ಶಿಕ್ಷಣ ತಜ್ಞ ಕ್ಷೇತ್ರದಲ್ಲಿ ಎಷ್ಟು ಬ್ಯುಸಿಯಾಗಿದ್ದಾರೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಅಂಥವರು. ಆದರೆ ಅವರು ಬನ್ನಂಜಿಯವರ ಸೆಳೆತ, ಬನ್ನಂಜಿಯವರ ಒಂದು ಅಭಿಮಾನ, ಅವರ ಒಡನಾಟ, ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರಿಗೆ ನಾನು ಶ್ರೀ ಮುತ್ತಿಗೆ ಮಠದ ವತಿಯಿಂದ, ಕೃಷ್ಣ ಬೃಂದಾವನದ ವತಿಯಿಂದ ನಾನು ಹೃತ್ಪೂರ್ವಕವಾದ ನಾವೆಲ್ಲರೂ ಕೂಡ ಇಲ್ಲೆಲ್ಲ ಸೇರಿದವರು, ಬನ್ನಂಜಿಯವರನ್ನು ನೋಡಿದವರು, ಬನ್ನಂಜಿಯವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಂಪರ್ಕಕ್ಕೆ ಒಳಗಾದವರು, ನಾವೆಲ್ಲರೂ ಕೂಡ ಅವರನ್ನು ಸ್ಫೂರ್ತಿ ಪಡೆದವರು. ಹಾಗೆ ನಮ್ಮ ತುಂಬ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಪೂರ್ಣಪ್ರಸಾದ್ ಅವರು ಬಂದಿದ್ದಾರೆ. ವೀಣಾ ಪೂರ್ಣಪ್ರಸಾದ್ ಅವರು ಬಂದಿದ್ದಾರೆ. ಅವರು ನಮ್ಮ ಆಚಾರ್ಯರು ಮಾಡಿರ್ತಕ್ಕಂಥ ಮಧ್ವಾಚಾರ್ಯ ಪಿಕ್ಚರ್ನಲ್ಲಿ ಅವರು ಮಧ್ವಾಚಾರ್ಯರಾಗಿ ಬಂದವರು. ಅವರು ಉತ್ತಮವಾದ ಅಭಿನಯವನ್ನು ಮಾಡಿದವರು. ಅಷ್ಟು ಮಾತ್ರವಲ್ಲ, ಬರೀ ಚಿತ್ರ ಇದಕ್ಕೆ ಮಾತ್ರ ಸೀಮಿತವಾಗಿದೆ. ಆಚಾರ್ಯರು ಬಂದಾಗ ವೀಣಕ್ಕ ಮತ್ತು ಅವರು ಪೂರ್ಣಪ್ರಸಾದ್ ಅವರನ್ನು ನೋಡಿಕೊಂಡು ಅವರೆಲ್ಲ ಆರೋಗ್ಯದ ಬಗ್ಗೆ ಎಲ್ಲವನ್ನು ಕೇರ್ ತಗೊಂಡು ಅವರ ಜೊತೆಗಿಟ್ಕೊಂಡು ಅವರ ಜ್ಞಾನ ಪ್ರಚಾರ ಕಾರ್ಯದಲ್ಲಿ ಕೂಡ ಸಹಕಾರ ಮಾಡಿದರು. ಮಾತ್ರವಲ್ಲ, ಅದರಿಂದ ಪ್ರಭಾವಿತರಾಗಿ ಅನೇಕ ಮಹಾತ್ಮ ತತ್ವಜ್ಞಾನದ ಬಗ್ಗೆ ವಿಶೇಷವಾದ ಉಪನ್ಯಾಸಗಳು ಕೂಡ ಅವರು ನೀಡಲಿಕ್ಕೆ ಸಮರ್ಥರಾಗಿದ್ದಾರೆ. ನಮ್ಮ ಆತ್ಮೀಯ ಕರೆಯ ಮೇರೆಗೆ ಅವರು ಇಲ್ಲಿ ಶಿಕ್ಷಣಿ ಕೂಡ ಬರ್ತಾರೆ. ಹಾಗೆ ನಮ್ಮೆಲ್ಲ ಶಾಖೆಗಳಲ್ಲಿ ಕೂಡ ಅವರು ಇದ್ದಾರೆ. ಹಾಗಾಗಿ ಅವರ ಒಂದು ಪ್ರೀತಿಯ ಒಂದು ಇದಕ್ಕೆ ಆಭಾರಿಯಾಗುತ್ತೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಈ ಕೃಷ್ಣ ಮಂದಿರ ಆಗಲಿಕ್ಕೆ ಅನೇಕ ಮಹನೀಯರು ಕಾರಣರಾಗಿದ್ದಾರೆ. ಅದರಲ್ಲಿ ನಮಗೆ ಗೀತಾ ರಾಮರಾಯರು ಬಹಳ ವಿಶೇಷವಾಗಿರ್ತಕ್ಕಂತಹ ಇಲ್ಲಿ ಪ್ರಾರಂಭದಲ್ಲಿ 1997ರಲ್ಲಿ ನಾನು ಹಿಂದೆ ಹೋಗಬೇಕಾಗುತ್ತೆ. 25-30 ವರ್ಷಗಳ ಹಿಂದೆ ನಾವು ಬರುವಾಗ ಮೊದಲು ನಾವು ರಾಮರಾಯರ ಮನೆಯಲ್ಲೇ ಇದ್ದೆವು. ಸ್ವಾಮೀಜಿಯ ಎಲ್ಲ ಪೂಜೆಗಳು ಕೂಡ ಅಲ್ಲಿ ಆಗ್ತಾ ಇತ್ತು. ರಾಮರಾಯರ ಒಂದು ವಿಶೇಷ ಮುತುವರ್ಜಿಯಲ್ಲಿ ಕೃಷ್ಣ ಬೃಂದಾವನ
ಈ ರೀತಿಯ ಒಂದು ಬೆಳವಣಿಗೆ ಸಾಧ್ಯವಾಯಿತು. ಸ್ವಾಮೀಜಿಯವರನ್ನು ಆ ಸಂದರ್ಭದಲ್ಲಿ ಇಲ್ಲಿ ಮಂದಿರ ಆಗಬೇಕಂತೇಳಿ ಒತ್ತಾಯ ಮಾಡಿದ ಅನೇಕರಲ್ಲಿ ಅವರು ಕೂಡ ರಾಮರಾಯರು ಮೊದಲಿಗರು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮೆಲ್ಲರೂ ಕೂಡ ಪೂರ್ತಿ ಬಯಸ್ತೇನೆ. ಹಾಗೆ ಈ ನಾವು ಇವತ್ತು ಒಂದು ಸತ್ಸಂಗದ ಕಾರ್ಯಕ್ರಮ ಇದು. ನಮ್ಮ ಎಲ್ಲರೂ ಕೂಡ ಇಲ್ಲಿ ಹ್ಯೂಸ್ಟನ್ನಿಂದ ಮಾತ್ರ ಬರಲಿಲ್ಲ, ಆಸ್ಟ್ರೇಲಿಯಾದಿಂದ ಕೂಡ ಬಂದಿದ್ದಾರೆ, ಡಾಲರ್ಸಲ್ಲಿ ಕೂಡ ಬಂದಿದ್ದಾರೆ. ಬನ್ನಂಜಿಯವರಿಂದ ಪ್ರಭಾವಿತರಾದ ಅನೇಕರು ಇಲ್ಲಿ ಉಪಸ್ಥಿತರಿದ್ದಾರೆ. ಆಸ್ಟ್ರೇಲಿಯಾದಿಂದ ನಮ್ಮ ಅಜಯ್ ದುರ್ಗಾ ದಂಪತಿಗಳು ಕೂಡ ಬಂದಿದ್ದಾರೆ, ಡಾಲರ್ಸ್ಗಳಿಂದ ಕೂಡ ಬಂದಿದ್ದಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವಂಥದ್ದು, ಆ ಪುಸ್ತಕ ಕೃತಿ ಬಿಡುಗಡೆ ಆಗಲಿಕ್ಕಿದೆ, ಉಷಾಹರಣ ಅಂತೇಳಿ. ಅದೇನೇ ಆಚಾರ್ಯರು ಯಾವಾಗಲೂ ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯರ ವಿಕುಚ ವಂಶದ ಕೊಡುಗೆಗಳನ್ನು ಅನನ್ಯವಾಗಿ ಅವರು ಸ್ಮರಿಸಿಕೊಂಡು ಅದೆಲ್ಲವನ್ನು ಕೂಡ ಬೆಳಕಿಗೆ ತಂದವರಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ಅಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರ ಮೊದಲ ಅವರ ಬಾಲ್ಯದಲ್ಲಿ ಬರೆದಿರ್ತಕ್ಕಂತಹ ಕೃಷಿ ಅದು ಉಷಾಹರಣ. ಅದರ ಒಂದು ಸ್ಫೂರ್ತಿ ಆಚಾರ್ಯರ ಪ್ರವಚನದಿಂದ ಪಡೆದು ಉಷಾಹರಣದ ಬಗ್ಗೆ ಪ್ರಬಂಧಗಳನ್ನು, ಸ್ಪರ್ಧೆಗಳನ್ನು ಮತ್ತು ಪ್ರತಿ ವರ್ಷವೂ ಕೂಡ ಅದರ ಬಗ್ಗೆ ಸ್ಪರ್ಧೆಗಳನ್ನು ನೀಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಅಜಯ್ ದುರ್ಗಾ ಬಳಗದವರು. ಅವರು ಇವತ್ತು ಆ ಪುಸ್ತಕವನ್ನು ಕೂಡ ಆಚಾರ್ಯರ ಒಂದು ಈ ನಮನ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಅದನ್ನು ಕೂಡ ನಾವು ಸ್ಮರಿಸಿ, ನೀವು ಕೂಡ ನಾವು ಈ ಎಲ್ಲ ಕಾರ್ಯಕ್ರಮ ಮಾಡೋದು ಜ್ಞಾನ ಪ್ರಚಾರದಲ್ಲಿ ಜ್ಞಾನೋತ್ಸವ. ಆಚಾರ್ಯರ ಕೊಡುಗೆ ಎಂಬುದು ನೋಬೆಲ್ ಪ್ರಶಸ್ತಿ ಕೊಡೋಕ್ಕಿಂತಲೂ ಜಾಸ್ತಿಯಾಗಿ ಅದು ದೊಡ್ಡ ಅಂತಹ ಒಂದು ಪುನರುತ್ಥಾನವೇ ಮಾಡಿದ್ದಾರೆ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು. ಅನೇಕ ಇದರ ಬಗ್ಗೆ ಅನೇಕ ಅವರ ಒಡನಾಟದಲ್ಲಿರುವವರು ಎಲ್ಲರೂ ಕೂಡ ಇವತ್ತು ಉಪನ್ಯಾಸವನ್ನು ಕೂಡ ನೀಡಿದ್ದಾರೆ. ಹೀಗೆ ನಾವು ಆಚಾರ್ಯರ ಈ ಜ್ಞಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ನಾವು ಕೂಡ ಪ್ರೇರಿತರಾಗಿ ಸ್ಫೂರ್ತಿಯನ್ನು ಪಡೆಯೋಣ ಅಂತೇಳಿ ಎಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಇದು ಕಾರ್ಯಕ್ರಮ ಇಲ್ಲಿಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆಗಿದೆ ಎಂಬುದನ್ನು ನೆನಪಿಸಿಕೊಡ್ತಾ ಬಂದಿರತಕ್ಕಂತಹ ಎಲ್ಲ ಜಿಜ್ಞಾಸಿಗಳು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಜೊತೆಗೆ ಆಹ್ವಾನಿಸಿ ದುಡಿದಿರ್ತಕ್ಕಂತಹ ಎಲ್ಲ ನಮ್ಮ ಶ್ರೀಕೃಷ್ಣ ಬೃಂದಾವನದ ಸ್ವಯಂ ಸೇವಕರನ್ನು ಕೂಡ ನಾನು ಸ್ಮರಿಸಿಕೊಂಡು ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ಹೇಳಿದ್ರು. ಯಾಕಂದರೆ ಬನ್ನಂಜೆ ಗೋವಿಂದಾಚಾರ್ಯರಿಗೂ ಹ್ಯೂಸ್ಟನ್ನಿಗೂ ಬಹಳ ಒಂದು ಬೆಸುಗೆ ಏನಂತ ಹೇಳಿದರೆ, ಇಲ್ಲಿ ಆಚಾರ್ಯರ ಒಂದು ಮೂರ್ತಿಯನ್ನು ಕೂಡ ಆಚಾರ್ಯರು ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಅವರಿಗೆ ಒಂದು ದೊಡ್ಡ ಆಸೆ, ಇಲ್ಲೆಲ್ಲ ಅವರು ಇಷ್ಟು ಜನರ ಒಂದು ಪ್ರಭಾವ ಎಲ್ಲ ಕಡೆ ಈ ಒಂದು ಕೃಷ್ಣ ಮಂದಿರ ನೋಡಿ ಅವರು ಖುಷಿಪಟ್ಟಿದ್ದಾರೆ. ಮಾತ್ರವಲ್ಲ, ಸ್ಟ್ಯಾಚ್ಯೂ ಆಫ್ ವಿಸ್ಡಮ್, ಜ್ಞಾನದ ಒಂದು ವಿಗ್ರಹ ಶ್ರೀಮದ್ ಆಚಾರ್ಯ ಎಲ್ಲಿ ವಾದರಾಜ ಸ್ವಾಮಿಗಳು ಹೇಳಿದಾಗೆ ಪ್ರಣತವಾನ್ ಪ್ರಾಣ ಆಚಾರ್ಯರ ಈ ಶ್ಲೋಕ ಹೇಳಿದರೆ ಅದು ಬನ್ನಂಜಿಯವರ ಉಪನ್ಯಾಸ ಸ್ಟಾರ್ಟ್ ಆಯಿತು ಇರಬೇಕಂತೆ. ಪ್ರಣತಿ ಕ್ರೀಣೆ ಪೂರ್ಣಬೋಧಂ ಭುಜಗ ಭೋಗಾಪಮಧ್ಯಂ ಮೆರತ್ಯಂ ನಿಜಭ್ಯಂ ಲಕ್ಷಣಂ ದಕ್ಷಿಣಾಟ್ಯಂ ದಕ್ಷಿಣಂ ಲಕ್ಷಣಾಟ್ಯಂ ರಾಜಾಮಿಜ ಆಲಪಂಥಂ ಅಂತ ಹೇಳಿ ಅಂತಹ ಒಂದು ಸುಂದರ ಜ್ಞಾನಮುದ್ರೆ ಮತ್ತು ಅಭಯಮುದ್ರೆ. ಭವತ್ತು ಭೀಮ, ಈ ಬೇಡವೇ ಬೇಡ ನನಗೆ ಹೆದರಿಕೆ, ನಾನಿದ್ದೇನೆ ಅಂತ ಹೇಳಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿರ್ತಕ್ಕಂಥ ಶ್ರೀಮದ್ ಆಚಾರ್ಯರ ಭವ್ಯವಾದ ವಿಗ್ರಹ ಇಲ್ಲಿ ಆಗಬೇಕು ಅಂತೇಳಿ ಇವತ್ತನ್ನು ನೆನಪಿಸಿಕೊಂಡವರು. ಮತ್ತು ಎಲ್ಲ ಕಡೆ ಕೂಡ ಇದು ಆಗಬೇಕೆಂಬುದಾಗಿ ಅವರು ಆಸೆ ಪಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ನಮಗೆ ಅದೊಂದು ಬದ್ಧತೆ ಇದೆ. ಈಗಾಗಲೇ ನಾವು ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ಪಕ್ಕದಲ್ಲಿ ನಾವು ಒಂದು ಜಾಗವನ್ನು ಕೂಡ ತಗೊಂಡಿದ್ದೇವೆ. 8 ಎಕರೆ ಸುಮಾರು ಜಾಗ, ಖಾಲಿ ಜಾಗ ತಗೊಂಡಿದೆ. ಅಲ್ಲಿ ನಮಗೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಭವ್ಯವಾದ ಮಂದಿರ, ಅಲ್ಲಿ ಕೂಡ ಈ ಶ್ರೀಮದ್ ಆಚಾರ್ಯರ ಭವ್ಯ ವಿಗ್ರಹವನ್ನು ಕೂಡ ಮಾಡಬೇಕೆಂಬ ಸಂಕಲ್ಪವನ್ನು ಪೂಜ್ಯ ಶ್ರೀಪಾದರು ಮಾಡಿದ್ದಾರೆ. ಅದೆಲ್ಲ ಕೆಲಸ ಕೂಡ ಆಗಬೇಕು. ಈ ನಮ್ಮ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ, ಈ ಜ್ಞಾನೋತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾವು ಆದಷ್ಟು ಈ ಒಂದು ಕಾರ್ಯಕ್ರಮವನ್ನು ಆನಂದಿಸೋಣ. ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಉಳಿದವರು ತುಂಬ ಮಾತಾಡಲಿಕ್ಕಿದ್ದಾರೆ. ಎಲ್ಲರನ್ನು ಕೂಡ ಇವತ್ತಿನ ಸಂಕ್ಷಿಪ್ತ ಕಾರ್ಯಕ್ರಮ ಎಲ್ಲರೂ ಕೂಡ
ಈ 3 ವಾರದ ಮಧ್ಯದಲ್ಲೇ ನಾವು ಈ ಕಾರ್ಯಕ್ರಮ ಮಾಡಿದ್ರಿಂದ ಎಲ್ಲರೂ ಹೇಳೋದು ಇನ್ನೊಂದು ದಿವಸ ಪೂರ್ತಿ ಇಡಬೇಕಿತ್ತು ಅಂತೇಳಿ. ಇವತ್ತು ಇಲ್ಲಿ ಅದು ಸಾಧ್ಯ ಆಗುದಿಲ್ಲ. ನಾಳೆ ನಾವು ಇಲ್ಲಿಗೆ ಕೂಡ ಹೊರಳಿಕೆ ಇರೋದ್ರಿಂದ ನಾವು 2 ಗಂಟೆಗೆ ಅವರನ್ನು ನಾವು ಕರ್ಕೊಂಡು ಹೋಗಬೇಕಾಗತ್ತೆ. ಆದರೂ ಕೂಡ ಕಾರ್ಯಕ್ರಮಗಳು ದಿವಸ ಪೂರ್ತಿ ನಡೀತದೆ. ಅನೇಕ ಅವರ ಕೃತಿಗಳ ಬಗ್ಗೆ ವಿಮರ್ಶೆ ಮತ್ತು ಭಾಷಣಗಳು ಕೂಡ ನಡೀತಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಗಣ್ಯರು ಕೂಡ ನಾನು ಹೃತ್ಪೂರ್ವಕ ಸ್ವಾಗತ ಕೃಷಿ ಮಠದಿಂದ ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ನಮಸ್ತೆ.